ಈಗ ಹಿಂದೂ ಮುಖಂಡರಾದಂಥ ಯಶವಂತ ರಾವ್ ಜಾಧವ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಸರ್ ಅಲ್ಲೇ ಆವಾಜ್ ಹಾಕಿದ್ರಂತೆ, ಹೇಗೆ ಈ ಬೀದಿ ಮೇಲೆ ಬರ್ತಾರೆ ನೋಡೋಣ ಅಂತ. ಪೊಲೀಸ್ ಸರ್ಪಗಾವಲಿದೆ, ಪೊಲೀಸ್ ಸೆಕ್ಯೂರಿಟಿ ಇದೆ, ಆದರೂ ಭಯ ಭೀತಿ ಇಲ್ವಾ ಅಂತ ಪೊಲೀಸ್ನವರಿಗೆಲ್ಲ ಕಲ್ಲೊಡಿತಾರೆ ಅಂತ ಹೇಳಿದ್ರೆ ಏನಾಗ್ತಿದೆ ಅಲ್ಲಿ ಅಂತ. ಸರ್ ಈಗ ಈ ಕಾಂಗ್ರೆಸ್ ಸರ್ಕಾರ ತಾಲಿಬಾನ್ ಸರ್ಕಾರ ಇದೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ಇದು 1990 ರಾಮಜ್ಯೋತಿ ಬಂದಂತ ಸಂದರ್ಭದಲ್ಲಿ ಸುಮಾರು 8 ಜನ ಯುವಕರು ಬಲಿದಾನ ಆಯ್ತು ಇಲ್ಲಿ. ಅಂತ ಸೂಕ್ಷ್ಮ ಪ್ರದೇಶ ಇದ್ದಂತ ಸಂದರ್ಭದಲ್ಲಿ ಇವರು ಪೊಲೀಸ್ ಇಲಾಖೆ ಹೆಚ್ಚಿನ ಭದ್ರತೆಯನ್ನ ಇವತ್ತು ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಕೊಡಬೇಕಾಗಿತ್ತು. ಮೊದಲನೇದು ಅವ್ರು ಫೇಲ್ ಆಗಿದ್ದಾರೆ. ಎರಡನೇದು ಈ ಅಂದ್ರೆ ಪೊಲೀಸ್ ಸೆಕ್ಯೂರಿಟಿ ಫೇಲ್ ಆಗಿದೆಯಾ ಸರ್? ನಾಗಮಂಗಲ ತರನೇ ಇಲ್ಲೂ ಕೂಡ ಪೊಲೀಸ್ ಸೆಕ್ಯೂರಿಟಿ ಫೇಲ್ ಆಗಿದೆಯಾ ಅಂತ? ಸರ್ ಅದನ್ನೇ ಹೇಳ್ತಾ ಇದ್ದೀನಿ ಸರ್. ಈಗ ಈದ್ ಮಿಲಾದ್ ಮೆರವಣಿಗೆಗೆ ಅವರು ಪೂರಾ ಮೆರವಣಿಗೆ ನಡೆಸೋದು ನಮ್ಮ ಹಿಂದೂ ಏರಿಯಾದಲ್ಲಿ, ಮುಸ್ಲಿಂ ಏರಿಯಾದಾಗಲ್ಲ. ಆಜಾದ್ ನಗರ, ಅಹಮದ್ ನಗರ, ಬಾಷಾದ್ ನಗರದಲ್ಲ ಅವ್ರು ಮೆರವಣಿಗೆ ಮಾಡೋದು. ಹೌದು, ಅವ್ರು ಪೂರಾ ಮೇನ್ ರೋಡ್ ಏನಿದೆ ನಮ್ಮ ಹಿಂದೂ ಏರಿಯಾದಲ್ಲಿ ಮಾಡ್ತಾರೆ. ಇವತ್ತಿನವರೆಗೂ ಒಂದು ಸಣ್ಣ ಗಲಾಟೆ ಆಗಿಲ್ಲ ಈದ್ ಮಿಲಾದ್ ಮೆರವಣಿಗೆ. ಸುಮಾರು 50,000 to 60,000 ಜನ ಮೆರವಣಿಗೆ ಮಾಡ್ತಾರೆ. ಆದ್ರೆ ಕೇವಲ 50 to 100 ಜನ ಏನು ಗಣಪತಿ ಮೆರವಣಿಗೆ ಮಾಡೋ ಅಂತ ಸಂದರ್ಭದಲ್ಲಿ ಮುಸ್ಲಿಂ ಪುಂಡಗಳು ಗಣಪತಿ ಮೆರವಣಿಗೆ ಮೇಲೆ ಕಲ್ಲು ಹೊಡಿತಾರ ಅಂದ್ರೆ ಇದು ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ? ಅದಕ್ಕೆ ಅವ್ರನ್ನ ಯಾರು ಮುಂಜಾಗೃತವಾಗಿ ಈ ರೀತಿ ಅಹಿತಕರ ಘಟನೆ ಸೃಷ್ಟಿ ಮಾಡ್ತಕ್ಕಂಥ ವ್ಯಕ್ತಿಗಳಿದ್ದಾರೆ. ನಾನು ಎಲ್ಲಾ ಮುಸ್ಲಿಮರನ್ನ ಒಂದೇ ತಕ್ಕಡಿಯಲ್ಲಿ ತೂಕ ಮಾಡಲ್ಲ. ಆದ್ರೆ ಎಲ್ಲಾ ಮುಸ್ಲಿಮರು ಒಳ್ಳೆಯವರಲ್ಲ, ಎಲ್ಲಾ ಮುಸ್ಲಿಮರು ಕೆಟ್ಟವರಲ್ಲ. ಎಸ್, ಖಂಡಿತ. ಕೆಲವರು ಏನು ಈ ರೀತಿ ಕೃತ್ಯ ಮಾಡ್ತಕ್ಕಂಥ ಜನ ಇದ್ದಾರೆ, ಅವರನ್ನ ಹುಡುಕಿ ಅವ್ರು ಎಲ್ಲೇ ಇರ್ಲಿ ಅವ್ರನ್ನ ಸರಿಯಾಗಿ ತಾಬತಿ ತರ ರೀತಿ ಅವ್ರನ್ನ ಶಿಕ್ಷೆ ಕೊಡಬೇಕು. ಅವರಿಗೆ ಯಾವುದೇ ರಾಜಕೀಯ ಪ್ರಭಾವಕ್ಕೂ ಒಳಗಾಗಬಾರ್ದು ಅನ್ನೋದು ನನ್ನ ಒಂದು ವಿನಂತಿ. ಸರ್, ಇಲ್ಲಿ ಒಂದು ಅರ್ಥ ಆಗ್ತಿಲ್ಲ. ಈಗ ನೀವು ಹೇಳ್ದಂಗೆ ಈ ಹಿಂದೆ ಒಬ್ರು ಹೇಳಿದ್ರು, ಅವ್ರು ಹೇಳಿದ್ರೆ ಈ ರೋಡಲ್ಲಿ ಮೆರವಣಿಗೆ ಮಾಡಬಾರ್ದು, ಮಾಡಿದ್ರೆ ನೋಡ್ಕೊಳ್ತೀವಿ ಅಂತ ಮಾತನ್ನ ಹೇಳ್ತಾರೆ. ಅಷ್ಟಿರ್ಬೇಕಾದ್ರೆ ಆ ಮಸೀದಿನು ದರ್ಗಾನು ಅದನ್ನ ಒಳಗಡೆ ಮಾಡ್ಕೋಬೇಕಲ್ವಾ? ಆ ರೋಡ್ ಯಾರ್ದು ಹಾಗಾದ್ರೆ? ಸಾರ್ವಜನಿಕರ ರೋಡ್. ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಇವತ್ತು ಈ ಕಾಂಗ್ರೆಸ್ಸಿನ ಮುಖಂಡರುಗಳ ರಾಜಕೀಯ ಇಚ್ಛಾಶಕ್ತಿಯ ಕೊರತೆಯಿಂದ ಇದಾಗ್ತಾ ಇದೆ. ಯಾಕೆಂದ್ರೆ ನಾವು ಹಿಂದೂಗಳ ಏರಿಯಾದಾಗೆ ಈದ್ ಮಿಲಾದ್ ಮೆರವಣಿಗೆ ಮಾಡ್ಬೋದು, ಮುಸ್ಲಿಂ ಏರಿಯಾ ಒಳಗೆ ಗಣಪತಿ ಮೆರವಣಿಗೆ ಬರಬಾರ್ದು ಅಂದ್ರೆ ನಾವೇನ್ ಪಾಕಿಸ್ತಾನದಾಗಿದೀವ? ಎಸ್, ಖಂಡಿತ. ಏನ್ ತಾಲಿಬಾನ್ಯಾಗಿದೀವ? ನಾವಿರೋದು ಭಾರತದಲ್ಲಿ, ಕರ್ನಾಟಕದಲ್ಲಿ. ಇಂಥ ಮನಸ್ಥಿತಿ ಇರ್ತಕ್ಕಂಥವ್ರನ್ನ ಇವತ್ತು ಪೊಲೀಸ್ ಇಲಾಖೆಗೆ ಅವ್ರಿಗೆಲ್ಲ ಮಾಹಿತಿ ಇರ್ತೈತಿ. ಇವತ್ತು ಅವನು ಹಿಂದೂ ಇರ್ಲಿ ಮುಸ್ಲಿಂ ಇರ್ಲಿ, ಹಿಂದೂ ಆದ್ರೆ ಅವನ್ನ ಬಿಡಬೇಕು ಅಂತ ನಾನು ಹೇಳಲ್ಲ. ಹಿಂದೂ ಒಳಗೂ ಯಾರು ಈ ರೀತಿ ಈ ಪ್ರಚೋದನೆ ಕೊಡ್ತಕ್ಕಂಥವ್ರು, ಈ ರೀತಿ ಕೃತ್ಯಗಳನ್ನ ನಡೆಸೋದಕ್ಕೆ ಅನುವು ಮಾಡಿಕೊಡ್ತಕ್ಕಂಥವ್ರು ಅವ್ರಿದ್ರನ್ನ ಅವರನ್ನ ಬಂಧಿಸ್ರಿ. ಆದ್ರೆ ಯಶವಂತರಾವ್ ಜಾಧವ್ ಅವರೇ ಒಂದು ಗಲಾಟೆ ಆಗಿಲ್ಲ ಈದ್ ಮಿಲಾದ್ ಮೆರವಣಿಗೆ ಒಳಗೆ. ಆದ್ರೆ ಗಣಪತಿ ಮೆರವಣಿಗೆ ಒಳಗೆ ಗಲಾಟೆ ಆಗ್ತತಿ ಅಂದ್ರೆ ಇದಕ್ಕೆ ಏನ್ ಕಾರಣ? ಅದಕ್ಕೆ ನಾನು ಹೇಳೋದು, ಈ ರೀತಿ ಪುಂಡಾಟ ಮಾಡ್ತಕ್ಕಂಥವ್ರು, ಪ್ರಚೋದನಕಾರಿಯಾಗಿ ನಡ್ಕೊಳ್ತಕ್ಕಂಥವ್ರು, ಅವ್ರು ಯಾವನೇ ಇರ್ಲಿ ಅವ್ರನ್ನ ಒದ್ದು ಒಳಗಾಕ್ಬೇಕು ಅಂತಕ್ಕಂಥದ್ದು ಮೊದಲನೇ ಆದ್ಯತೆ. ಆಮೇಲೆ ಈ ರಾಜಕಾರಣಿಗಳನ್ನ ಯಾವುದೇ ಕಾರಣಕ್ಕೂ ಸಹಿತ ಈ ರಾಜಕಾರಣಿಗಳು ಯಾರನ್ನ ಒಬ್ಬ ಹಿಡ್ಕೊಂಡು ಹೋದ ತಕ್ಷಣನೇ ಅವನ ಅಮಾಯಕ, ಅವನನ್ನ ಬಿಡ್ರಿ, ಅವನನ್ನ ಹಾಕ್ ಮಾಡ್ರಿ, ಅವನನ್ನ ಯಾಕೆ ಸೇರ್ಸಿದ್ರಿ, ಇವನನ್ನ ಯಾಕೆ ಸೇರ್ಸಿದ್ರಿ, ಈ ಏನು ಅವ್ರ ಫಾಲೋವರ್ಸ್ ಅಂತಂದು ಹೇಳಿ ಅಂದು ಇದನ್ನ ಫಾಲೋ ಮಾಡಕ್ ಹೋಗ್ತಾರಲ್ಲ, ಮೊದಲು ಅವ್ರನ್ನ ಒದ್ದು ಒಳಗೆ ಹಾಕ್ಬೇಕು. ನಾನು ಹೇಳೋದು, ಅವನು MLA ಇರ್ಲಿ, MP ಇರ್ಲಿ, ಯಾರೇ ಇರ್ಲಿ. ಅಲ್ಲ, ಇನ್ನೊಂದು ನೀವು ಪ್ರಾರಂಭದಲ್ಲಿ ಹೇಳಿದಾಗೆ ಕಾಂಗ್ರೆಸ್ ಸರ್ಕಾರ ಬಂದಾಗಲೆಲ್ಲ ಇದೇ ಘಟನೆಗಳು ನಡೆಯುತ್ತೆ ಅಂತ ಹೇಳಿದ್ರು. ಇನ್ನೊಂದು ಘಟನೆ ನಾನು ನಿಮ್ಗೆ ಹೇಳಬೇಕು. ನಾಗಮಂಗಲದಲ್ಲಿ ಇಂಥದ್ದೇ ಘಟನೆ ಆದಂತ ಸಂದರ್ಭದಲ್ಲಿ ಇದು ಆಕಸ್ಮಿಕ ಆಯಿತು, ಸಣ್ಣ ಪ್ರಮಾಣದ ಗಲಾಟೆ ಅಂತೆಲ್ಲ ಗೃಹ ಸಚಿವರೇ ಹೇಳಿಕೆಗಳನ್ನ ಕೊಡ್ತಾ ಇದೆ. ಇವರಿಗೆ ನಾವು ಏನ್ ಮಾಡಿದ್ರು ಓಕೆ, ಕಾನೂನು ಪ್ರಕಾರ ಏನ್ ಮಾಡ್ತಾರೆ ಮಾಡ್ಲಿ, ಆ ಮನಸ್ಥಿತಿ ಬಂದೋಯ್ತಾ ಅಂತ. ಸರ್, ಅದಕ್ಕೆ ನಾನು ಹೇಳ್ತದೆ, ಇವತ್ತು ಗೃಹ ಮಂತ್ರಿ ಅದೊಂದು ಸಣ್ಣ ಘಟನೆ ಆಕಸ್ಮಿಕ ಆಯ್ತು ಅಂತ ಹೇಳಿ ಒಬ್ಬ ರಾಜ್ಯದ ಗೃಹ ಮಂತ್ರಿ ಹೇಳ್ತಾರೆ, ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಹೇಳ್ತಾರೆ ನಾನು ಮುಂದಿನ ಜನ್ಮ ಅಂತ ಇದ್ರೆ ಮುಸ್ಲಿಂ ಆಗಿ ಹುಟ್ಟಬೇಕು ಅಂತಂದು ಹೇಳ್ತಾರೆ. ಇವ್ರಿಗೆ ನಾಚಿಕೆ ಆಗ್ಬೇಕು. ಮೊದಲು ಈ ಜನ್ಮದ ಋಣ ತೀರಿಸ್ರಪ್ಪ. ನೀವ್ ಈ ಜನ್ಮದಾಗ ಯಾವ ಸಮಾಜದಾಗ ಹುಟ್ಟಿದಿರಿ ಆ ಸಮಾಜದ ಋಣ ತೀರಿಸ್ರಿ. ಮುಂದಿನ ಜನ್ಮ ನೀವು ಕತ್ತಿ ಆಗಿರೋ ಹುಟ್ರಿ, ನಾಯಿ ಆಗಿರೋ ಹುಟ್ರಿ, ಮೊದಲು ಈಗ ಹುಟ್ಟಿರೋ ಸಮಾಜಕ್ಕೆ ಮೊದಲು ಋಣ ತೀರ್ಸ್ತಕ್ಕಂಥ ಕೆಲಸ ಮಾಡ್ರಿ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತಾರೆ. ಅಲ್ಲ, ಸರ್ವ ಜನಾಂಗದ ಶಾಂತಿಯ ತೋಟ,
ಶಾಂತಿಯ ಅಲ್ಲ, ತೋಟವನ್ನ ಅದು ಬಾಯಿ ಕದಡ್ತಾ ಇರೋದು ಭಾರತೀಯರು ಯಾರು ಅಂತ? ಹೇಳ್ತಾರೆ ಸರ್, ಸರ್ವ ಜನಾಂಗದ ಶಾಂತಿಯ ತೋಟ ಅಂತಂದೇಳಿ. ಆದ್ರೆ ಸರ್ವ ಜನಾಂಗದ ಶಾಂತಿಯ ತೋಟ ಆಗ್ಬೇಕಾದ್ರೆ ಯಾವಾಗ ಆಜಾದ್ ನಗರದೊಳಗೆ ಯಾವುದೇ ಗಲಾಟೆ ಇಲ್ದಂಗೆ ಗಣಪತಿ ಮೆರವಣಿಗೆ ಬರ್ತತ್ತೋ ಅವಾಗ ಸರ್ವ ಜನಾಂಗದ ಶಾಂತಿಯ ತೋಟ ಆಗ್ತೈತಿ. ಇವತ್ತು ಈದ್ ಮಿಲಾದ್ ಮೆರವಣಿಗೆ ಬಂದಾಗ ಯಾವುದೇ ಒಂದು ಗಲಾಟೆ ಆಗಲ್ಲ ಹಿಂದೂ ಏರಿಯಾದಲ್ಲಿ. ಆದ್ರೆ ಗಣಪತಿ ಏರಿಯಾದ ಮೆರವಣಿಗೆ ಆಜಾದ್ ನಗರದಾಗೆ ಅಹಮದ್ ನಗರದಾಗೆ ಬರಕ್ಕಾಗಲ್ಲ. ಯಾಕೆ? ನಾವು ಪಾಕಿಸ್ತಾನದಾಗಿದೀವ? ನಾವು ಪ್ರಶ್ನೆ ಮಾಡ್ತಾ ಇರೋದು. ಅದೇ ರೀತಿ ಏನು ಇವರು ಓಲೈಕೆ ರಾಜಕಾರಣ ಮಾಡ್ತಾರಲ್ಲ ಈ ಕಾಂಗ್ರೆಸ್ಸಿನ ನಾಯಕರುಗಳು, ಅವ್ರಿಗೆ ಅದನ್ನು ಹೇಳ್ಬೇಕಲ್ಲ. ಇವತ್ತು ಬಾಂಬ್ ಬ್ಲಾಸ್ಟ್ಗಳು ಆಗ್ತವೆ, ಏನು ಯಾರಾದ್ರೂ ಒಬ್ರಾದ್ರೂ ಇವತ್ತು ಖಂಡಿಸಿದಾರ ಅದನ್ನ? ಈ ಕೃತ್ಯ ಸರಿಯಲ್ಲ ಅಂತಕ್ಕಂಥದ್ದು. ಅದು ಗ್ಯಾಸ್ ಇಟ್ಕೊಂಡು ಹೋಗ್ತಿದ್ರು, ಹಂಗಾಗಿ ಗ್ಯಾಸ್ ಸಿಲಿಂಡರ್ ಸ್ಫೋಟ ಆಗೈತಿ ಅಂತ ಹೇಳಿ ರಾಜ್ಯದ ಉಪಮುಖ್ಯಮಂತ್ರಿ ಹೇಳ್ತಾರೆ. ನಾಚಿಕೆ ಆಗಲ್ವ ಇವರಿಗೆ? ಕೊನೆದಾಗಿ ಏನ್ ಹೇಳ್ತೀರಾ ಈ ಘಟನೆ ಸಂಬಂಧಪಟ್ಟಂತೆ? ನಾನು ಹೇಳ್ತಕ್ಕಂಥದ್ದು, ಈ ರೀತಿ ಕೃತ್ಯವನ್ನ ಇವತ್ತು ನಿನ್ನೆ ಮೊನ್ನೆ ನಡೀತಾ ಇಲ್ಲ, ಇದು ನಿರಂತರವಾಗಿ ಇಡೀ ರಾಜ್ಯದಾದ್ಯಂತ ನಡೆದೈತಿ, ದೇಶದಾದ್ಯಂತ ನಡೆದೈತಿ. ಯಾರೇ ರಾಜಕಾರಣಿಗಳಾಗ್ಲಿ ಈ ರೀತಿ ಕೃತ್ಯಗಳಿಗೆ ಬೆಂಬಲ ಕೊಡ್ತಕ್ಕಂತ, ಅವರನ್ನ ಓಲೈಕೆ ರಾಜಕಾರಣ ಮಾಡ್ತಕ್ಕಂಥವ್ರಿಗೆ ಮೊದಲು ಅವ್ರನ್ನ ಒತ್ತು ಒಳಗೆ ಹಾಕ್ಬೇಕು. ಈ ಪುಂಡಾಟಿಕೆ ಮಾಡೋರ್ನ ಯಾವುದೇ ಕಾರಣಕ್ಕೂ ಕ್ಷಮಿಸಬಾರ್ದು. ಅವ್ರನ್ನ ಕೂಡಲೇ ಅವ್ರನ್ನ ಬಂಧಿಸಿ ಅವರ ಶಿಸ್ತಿನ ಕ್ರಮ ತಗೋಬೇಕು. ಓಕೆ, ಥ್ಯಾಂಕ್ ಯು. ರಿಪಬ್ಲಿಕ್ ಜೊತೆ ಮಾತನಾಡೋದಕ್ಕೆ ಯಶವಂತರಾವ್ ಅವರೇ. ಇನ್ನು ದಾವಣಗೆರೆಯ ಬೇತೂರಿನಲ್ಲಿ ಪ್ರಕ್ಷುಬ್ಧ ವಾತಾವರಣ. ಸ್ಥಳಕ್ಕೆ ಪೂರ್ವ ವಲಯ ಐಜಿಪಿ ರಮೇಶ್ ಭೇಟಿಯನ್ನು ಕೊಟ್ಟಿದ್ದಾರೆ. ಬೇತೂರು ರೋಡ್ ಸುತ್ತಮುತ್ತ ಐಜಿಪಿ ಪರಿಶೀಲನೆಯನ್ನು ನಡೆಸಿದ್ದಾರೆ. 144 ಸೆಕ್ಷನ್ ಜಾರಿಗೆ ಮುಂದಾಗಿದ್ದಾರೆ ಪೊಲೀಸ್ ಇಲಾಖೆಯವರು. ಯಾವುದೇ ಕಾರಣಕ್ಕೂ ಕೂಡ ಇಂತಹ ಘಟನೆಗಳನ್ನ ಸಹಿಸಲ್ಲ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಸುತ್ತಮುತ್ತಲಿನ ಪ್ರದೇಶಗಳನ್ನು ಕೂಡ ಪರಿಶೀಲನೆಯನ್ನ ನಡೆಸಿದ್ದಾರೆ. ಪೂರ್ವ ವಲಯ ಐಜಿಪಿ ಆದಂತ ರಮೇಶ್ ಅವರು ಭೇಟಿಯನ್ನ ಈಗ ಕೊಟ್ಟಿದ್ದಾರೆ. ಸ್ಥಳಕ್ಕೆ ಬಂದು ಪರಿಶೀಲನೆಯನ್ನ ನಡೆಸಿದ್ದಾರೆ. ಈ ಘಟನೆಗೆ ಕಾರಣ ಏನು, ಯಾವನ್ ಕಲ್ಲು ಹೊಡೆದವನು ಅಂತವನಿಗೆ ಏನು ಶಿಕ್ಷೆಯನ್ನ ಕೊಡಬೇಕಾಗತ್ತೆ, ಎಲ್ಲೆಲ್ಲಿ CC ಕ್ಯಾಮ್ರಾ ಇದೆ ಆ CC ಕ್ಯಾಮ್ರಾಗಳನ್ನ ಪರಿಶೀಲನೆಯನ್ನ ನಡೆಸ್ತಾ ಇದ್ರೆ ಎಲ್ಲವನ್ನು ಕೂಡ ಹ್ಯಾಂಡ್ ಓವರ್ ಮಾಡ್ಕೊಂತಾರೆ ಪೊಲೀಸ್ನವರು. ಎಲ್ಲೆಲ್ಲಿ CC ಕ್ಯಾಮ್ರಾ ಇದೆ ಈ ಘಟನೆ ನಡೆದಂತ ಸ್ಥಳದಲ್ಲಿ ಎಲ್ಲವನ್ನು ಕೂಡ, ಅಂಗಡಿ ಅಂತ ತಕ್ಷಣ ಮುಂದ್ಗಡೆಯಲ್ಲಿ ಇರುತ್ತೆ CC ಕ್ಯಾಮ್ರಾ, ಅವೆಲ್ಲವನ್ನು ಕೂಡ ಹ್ಯಾಂಡ್ ಓವರ್ ಮಾಡ್ಕೊಳ್ತಾರೆ. ಅದನ್ನೆಲ್ಲ ಪರಿಶೀಲನೆಯನ್ನ ನಡೆಸ್ತಾರೆ. ಆ ಸಂದರ್ಭದಲ್ಲಿ ಮುಂದ್ಗಡೆ ನಿಂತ್ಕೊಂಡು ಕಲ್ಲೊಡಿತಾನಲ್ಲ, ಅದನ್ನ ನೋಡ್ಕೊಂಡು ಹಿಂದ್ಗಡೆಯವನು ಕಲ್ಲೊಡಿತಾನಲ್ಲ ಅಂಥವನ್ನ ಹೇಳ್ಕೊಂಡು ಹೋಗ್ತಾರೆ. ಅಂಥವ್ರ ವಿರುದ್ಧ ಕೇಸ್ ಕೂಡ ಆಗುತ್ತೆ. ಇಲ್ಲೊಂದು ಪ್ರಮುಖವಾಗಿ ಗಮನಿಸಬೇಕಾಗತ್ತೆ, ಇನ್ ಕೇಸ್ ನಾಗಮಂಗಲ ತರ್ನೆ ಪೊಲೀಸ್ನವರು ನಿರ್ಲಕ್ಷ್ಯ ವಹಿಸಿದ್ರೆ ಅಂಥವ್ರನ್ನು ಕೂಡ ಸಸ್ಪೆಂಡ್ ಮಾಡಲಾಗತ್ತೆ. ಮಾಡಬೇಕು. ಯಾಕಾಗಲ್ಲ? ಸರಿಯಾಗಿ ಕಾನೂನು ಸುವ್ಯವಸ್ಥೆ, ಸರಿಯಾಗಿ ಸೆಕ್ಯೂರಿಟಿ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಅಂಥವ್ರನ್ನ ಸಸ್ಪೆಂಡ್ ಮಾಡಬೇಕಾಗತ್ತೆ. ನಾಗಮಂಗಲಲ್ಲದೆ ಆದಂಥ ಘಟನೆ ಮರುಕಳಿಸ್ತಾ ಇದೆ. ನಾಳೆ ಬೇರೆ ಬೇರೆ ಕಡೆ ಆಗುತ್ತೆ. ದಾವಣಗೆರೆಗೆ ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿ ಈಗ ಆಗಮನ ಆಗಿದೆ. ಹಾವೇರಿ, ಶಿವಮೊಗ್ಗ, ಚಿತ್ರದುರ್ಗದಿಂದ ಆಗಮಿಸಿದ್ದಾರೆ ಪೊಲೀಸರು. ದಾವಣಗೆರೆಯಲ್ಲಿ ಪೊಲೀಸ್ ಬಂದೋಬಸ್ತನ್ನ ಹೆಚ್ಚಳ ಮಾಡಲಾಗಿದೆ. ದಾವಣಗೆರೆಗೆ ಈಗ ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿಯವರು, CRPC ಇರ್ಬೋದು, ಎಲ್ಲರೂ ಕೂಡ ಈಗ ಅಲ್ಲಿ ಆಗಮಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಈ ಘಟನೆ ಮತ್ತೆ ಮರುಕಳಿಸಬಾರದು. ಯಾವುದೇ ಕಾರಣಕ್ಕೂ ಕೂಡ ಈ ಘಟನೆ ಮತ್ತೆ ಮುಂದುವರೆದು ಹೋಗಬಾರ್ದು. ಏನೇ ಇಂತಹ ಒಂದು ಘಟನೆ ಆದಂತ ಸಂದರ್ಭದಲ್ಲಿ ಬೂದಿ ಮುಚ್ಚಿದ ಕೆಂಡದಂತಿರುತ್ತೆ. ಆ ಸಂದರ್ಭದಲ್ಲಿ ಆ ವಾತಾವರಣ ಕಂಟಿನ್ಯೂ ಆಗಬಾರ್ದು. ಈ ನಿಟ್ಟಿನಲ್ಲಿ ಈಗ ಪೊಲೀಸರು ಹೆಚ್ಚಿನ ಪ್ರಮಾಣದಲ್ಲಿ ಬೀಡಿ ಬಿಟ್ಟಿದ್ದಾರೆ. ಯಾಕೆ ಪೊಲೀಸರು ಮುಂಚೆ ಹಾಕೋಕ್ಕಾಗಲ್ಲ ಅಂತ? ಮುಂಚೆ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಸೂಕ್ಷ್ಮ ಪ್ರದೇಶ, ಯಾವನೋ ಒಬ್ಬ ವಾರ್ ಮಾಡ್ತಾನೆ, ಈಚೆ ಕಡೆ ಬರೋಕ್ಕಾಗಲ್ಲ ಅಂತ ಸಂದರ್ಭದಲ್ಲಿ ಪೊಲೀಸರು ತಲೆಗೇನಾಯ್ತು? ಮುಂಚೆನೆ ಇಂಥ ಒಂದು ವ್ಯವಸ್ಥೆ ಮಾಡ್ಕೊಳಕ್ಕಾಗಲ್ವಾ? ಹೈ ಸೆಕ್ಯೂರಿಟಿ ಕೊಡೋಕ್ಕಾಗಲ್ವಾ? ಸೂಕ್ಷ್ಮ ಪ್ರದೇಶ ಅಂತ ಗೊತ್ತಿಲ್ವಾ? ಹಾಗಾದ್ರೆ ಸುಮ್ಮನೆ ದಾರಿ ಮೇಲೆ ಹೋಗ್ತಾ ಇರೋ ಸಂದರ್ಭದಲ್ಲಿ ಏಕಾಏಕಿ ಕಲ್ಲೊಡಿತಾರೆ ಅಂತ ಹೇಳಿದ್ರೆ ಪೊಲೀಸ್ನವ್ರು ನಿಮ್ಮ ಮೇಲೂ ಕಲ್ಲೊಡೆದಿದ್ರು. ನಾಳೆ ಏನ್ ಮಾಡ್ತೀರಾ? ಇವರ ವಿರುದ್ಧ ಎಷ್ಟು ರೀತಿ ಕ್ರಮವನ್ನ ತೆಗೆದುಕೊಳ್ತೀರಾ? ಯಾವ ರೀತಿ ಕೇಸ್ ಹಾಕ್ತೀರಾ? ನಾಳೆ ಇದನ್ನೇ ಬಿಟ್ರೆ ಎಲ್ಲ ಕಡೆ ನಡೆದು ಹೋಗುತ್ತೆ. ಬೇರೆ ಬೇರೆ ಹಬ್ಬಗಳನ್ನು ಕೂಡ ಇದೇ ತರ ಮಾಡ್ತಾರೆ. ಕಲ್ಲು ಹೊಡಿತಾರೆ, ಕಲ್ಲು ಹೊಡ್ಕೊಂಡು ಕೂತ್ಕೊಂತಾರೆ. ಮುಖಂಡರು, ನಾಯಕರು ಅನ್ಸ್ಕೊಂಡವರೆಲ್ಲ ಸುಮ್ಮನೆ ಕೂತ್ಕೊಂಡಿರ್ತಾರೆ, ಏನು ಮಾತಾಡಲ್ಲ. ಇಂಥದ್ದೇ ಆಗುತ್ತೆ. ನಾವೇನ್ ಮಾಡಿದ್ರು ಚಂದ, ಏನ್ ಮಾಡಿದ್ರು ಓಕೆ. ನಾಗಮಂಗಲ ಘಟನೆ ಆಯ್ತು, ಆಕಸ್ಮಿಕ ಅಂತೆ. ಆಕಸ್ಮಿಕ ಏನೋ ಸಣ್ಣ ಪ್ರಮಾಣದಲ್ಲಿ ಆಗಿದೆ ಅಂತ. ಸಣ್ಣ ಪ್ರಮಾಣನ ಅದು. ಅಷ್ಟು ಅಂಗಡಿ ಮುಂಗಟ್ಟನ್ನ ಒಡೆದಾಕ್ಬಿಟ್ಟವ್ರೆ, ಬೆಂಕಿ ಹಾಕಿದ್ದಾರೆ, ಬೈಕ್ ಶೋರೂಮ್ಗೆ ಬೆಂಕಿ ಹಚ್ಚಿದ್ದಾರೆ. ಸಣ್ಣ ಪ್ರಮಾಣನ ಪಾಪ ಹೊಟ್ಟೆ ಪಾಡಿಗಾಗಿ ದುಡ್ಕೊಂಡಿರ್ತಾರೆ, ಅವ್ರ ಹೊಟ್ಟೆ ಮೇಲೆ ಕಲ್ಲು ಹೊಡೆದಿದ್ದಾರೆ, ಅದು ಸಣ್ಣ ಪ್ರಮಾಣ ಅಂತೆ. ಗೃಹ ಸಚಿವರ ಮಾತುಗಳು, ಇಂತಹ ಮಾತುಗಳೇ ಇವರಿಗೆ ಬೂಸ್ಟ್ ಕೊಡ್ತಾ ಇರುವಂಥದ್ದು. ಇಂತಹ ಮಾತುಗಳಿಂದನೇ ಇವರು ಮೆರಿತಾ ಇದೆ. ಚರ್ಬಿ ಅಂತ ಹೇಳ್ತಾರೆ, ದರ್ಪ ತೋರ್ತಾ ಇದ್ದಾರೆ ಇವರು. ಕಲ್ಲು ಹೊಡಿತಾರೆ ಅಂತ ಹೇಳಿದ್ರೆ ಇವ್ರ ಮನಸ್ಥಿತಿ ಯಾವ ರೀತಿ ಆಗಿದೆ?
ನಾವು ಈ ಹಿಂದೆ ಕಾಶ್ಮೀರದಲ್ಲಿ ನೋಡ್ತಾ ಇದ್ವಿ ಕಲ್ಲು ಹೊಡೆಯೋದು. ಈಗ ಕಲ್ಲು ಹೊಡೆಯೋದು ಕಾಶ್ಮೀರದಲ್ಲಿ ಕೈದಾಯಿತು, ಬಂದಾಯಿತು, ಕಂಪ್ಲೀಟು. ನಮ್ಮ ರಾಜ್ಯದಲ್ಲಿ ಶುರು ಆಗ್ತಿದೆ ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಮನಸ್ಥಿತಿಯನ್ನ ಇವರು ಇಂಪ್ಲಿಮೆಂಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಕಲ್ಲು ಹೊಡೆಯೋದು ಒಂದು ಧರ್ಮನಾ? ನಿಮ್ಮ ಧರ್ಮದಲ್ಲಿ ಕಲ್ಲು ಹೊಡೆಯೋದು ಅಂತ ಹೇಳ್ಕೊಡುತ್ತಾ? ಬೇರೆಯವರು ಹಬ್ಬ ಹರಿದಿನ ಮಾಡ್ತಾರೆ, ನಿಮ್ಮ ಧರ್ಮದಲ್ಲಿ ಅಂಥವ್ರ ಮೇಲೆ ಕಲ್ಲು ಹೊಡೀರಿ, ಇದು ನಿಮ್ಮ ಧರ್ಮದಲ್ಲಿ ಹೇಳ್ಕೊಡುತ್ತಾ? ನಿಮ್ಮ ಬುಕ್ನಲ್ಲಿ ಇದೆಯಾ ಇದು? ಅಥವಾ ನಿಮ್ಮ ಧಾರ್ಮಿಕ ಮುಖಂಡರು ಇದನ್ನೇ ಕಲಿಸ್ಕೊಟ್ಟಿದ್ರಾ? ಇದೇ ನೀತಿ ಪಾಠವನ್ನ ಹೇಳಿದ್ರಾ?